ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೊಸಬರು ಬರಬೇಕು, ಯುವಕರು ಬರಬೇಕು ಅನ್ನುವಂತಹ ಕೂಗು ಪ್ರತಿ ಸಮಯದಲ್ಲೂ ಕೇಳ್ಕೊಂಡು ಬರ್ತಾ ಇರುತ್ತೆ. ಅದೇ ಸಿನಿಮಾ ಕ್ಷೇತ್ರಕ್ಕೂ ಕೂಡ ಅನ್ವಯ ಆಗುತ್ತೆ. ಸಿನಿಮಾ ಕ್ಷೇತ್ರದಲ್ಲಿ ನಮ್ಮ ನಡುವೆ ಯುವ ಪ್ರತಿಭೆಯೊಂದಿದೆ. ತಾನು ಮಾಡಿದಂತಹ ಮೊದಲ ಸಿನಿಮಾದಲ್ಲೇ ಜನರ ಪ್ರೀತಿಯನ್ನು ಬಾಚಿರುವಂತಹ ಈ ಯುವ ಪ್ರತಿಭೆಯನ್ನು ಗೌರವಿಸುವಂತಹ ಪ್ರಶಸ್ತಿಯೇ ಯುವ ರತ್ನ ಪ್ರಶಸ್ತಿ. ಪ್ರವೀಣ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಯುವರತ್ನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ನಟ ಶಿಶಿರ್ ಬೈಕಾಡಿ. ಪ್ರವೀಣ್ ಶೆಟ್ಟಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಶಿಶಿರ್ ಬೈಕಾಡಿ ಅವರು ಡೇರ್ ಡೆವಿಲ್ ಮುಸ್ತಾಫಾ, ಲ್ಯಾಂಡ್ಲಾರ್ಡ್ ಸಿನಿಮಾ ಮೂಲಕ ಅವರ ಅಭಿನಯದ ಮೂಲಕ ಸಹಸ್ರ ಮನಸ್ಸುಗಳನ್ನು ಗೆದ್ದಿರುವಂತಹ, ಕನ್ನಡಕ್ಕೆ ಸಿಕ್ಕಿರುವಂತಹ ಹೆಮ್ಮೆಯ ಕಲಾವಿದ. ನಮ್ಮ ಬಿರಾದರ್ ಸರ್ ಜಾಯಿನ್ ಆದರೆ ಫ್ರೇಮ್ ಇನ್ನೂ ಚೆನ್ನಾಗಿರುತ್ತೆ. ಆ ಮುಸ್ತಾಫಾ ಫೋಟೋ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಡೇರ್ ಡೆವಿಲ್ ಮುಸ್ತಾಫಾ ಜೊತೆ ಬಂದಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಇದೀಗ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ. ನಟ ಶಿಶಿರ್ ಬೈಕಾಡಿ ಇವರಿಂದ ಯುವರತ್ನ ಅಂತ ಗುರುತಿಸಲಾಗ್ತಾ ಇದೆ. ನಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಯುವರತ್ನ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಶಿಶಿರ್ ಬೈಕಾಡಿ ಅವರಿಗೆ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು ಪ್ರವೀಣ್ ಸರ್, ಥ್ಯಾಂಕ್ ಯು ಬಿರಾದರ್ ಸರ್. ಶಿಶಿರ್, ಕಂಗ್ರ್ಯಾಚುಲೇಷನ್ಸ್. ಯುವರತ್ನ ಪ್ರಶಸ್ತಿ, ಯುವರತ್ನ ಅಂದ್ಕೊಂಡು ನಮಗೆಲ್ಲರಿಗೂ ನೆನಪಾಗೋದು ಅಫ್ಕೋರ್ಸ್ ಅಪ್ಪು ಸರ್. ಇದೀಗ ನಿಮ್ಮ ನಟನೆಯನ್ನು ನೋಡಿ, ನಿಮ್ಮ ಎರಡೂ ಸಿನಿಮಾಗಳ ನಟನೆ ನಾನು ನೋಡಿರೋದ್ರಿಂದಾಗಿ ಅಪ್ಪು ಸರ್ ಇದ್ದಿದ್ರು ಕೂಡ ಅಷ್ಟೇ ಖುಷಿಯಾಗಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಯುವರತ್ನ ಪ್ರಶಸ್ತಿ ಸಿಗ್ತಾ ಇರೋದು ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಅಪ್ಪು ಸರ್ ನಮ್ಮದು ಮೊದಲನೇ ಸಿನಿಮಾದು ಡೇರ್ ಡೆವಿಲ್ ಮುಸ್ತಫಾ ನಮ್ಮ ಎಲ್ಲ ಕಂಟೆಂಟ್ಗೂ ಅವ್ರದ್ದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದರು. ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಅವ್ರಿಗೆ. ಅವ್ರನ್ನ ನೆನೆಸ್ಕೊತ ತುಂಬ ಖುಷಿಯಾಗೋದೇನೆಂದರೆ, ನಾನು ಈ ಥರ ಏನಾದ್ರು ಅವಾರ್ಡ್ ಇಸ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಖುಷಿಯಾಗುತ್ತೆ. ಸೊ ಯಾವಾಗಲೂ ನನ್ನ ಜೊತೆಗಿರ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನಮ್ಮ ಅಮ್ಮಂಗೆ ಕೇಳ್ತಾ ಇದ್ದೆ, ಎಲ್ರಿಗೂ ಅವಾರ್ಡ್ ಕೊಡ್ತಾ ಇದ್ದಾರೆ, ನಂದು ಇನ್ನೂ ಸರ್ದಿನೇ ಬಂದಿಲ್ವಲ್ಲಮ್ಮ ಏನು ಅಂತೆಲ್ಲ ಕೇಳ್ತಾ ಇದ್ದೆ. ಆವಾಗ ಅವರೆಲ್ಲರೂ ಅವರ ಕ್ಷೇತ್ರದಲ್ಲಿ ಅಪಾರವಾದ ಕೆಲಸ ಮಾಡಿದ್ದಾರೆ, ನೀನು ಇವಾಗ ಶುರು ಮಾಡಿದೀಯಾ, ಅದಕ್ಕೆ ಲಾಸ್ಟಲ್ಲಿ ಕೊಡ್ತಾ ಇದ್ದಾರೆ ಅಂತಂದರು. ಸೊ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಜೊತೆ ಈ ಅವಾರ್ಡ್ನ ಶೇರ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಸರ್, ನೀವು 100 ಸಿನಿಮಾ ಮಾಡಿದ್ದೀರಾ, ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ. ಸೊ ನಾಗರಾಜ್ ಅರೆಹೊಳೆ ಅವ್ರಿಗೆ, ಕರ್ನಾಟಕ ನ್ಯೂಸ್ ಬೀಟ್ಗೆ ಥ್ಯಾಂಕ್ ಯು. ಯಾಕೆಂದರೆ ಈ ಥರದ್ದೊಂದು ವ್ಯಾಲಿಡೇಷನ್ ಬೇಕು ಪ್ರತಿಯೊಂದು ಕಲಾವಿದನಿಗೂ. ಸೊ ಜೋಶ್ ಬರುತ್ತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು. ಯುವರತ್ನ ಶಿಶಿರ್ ಬೈಕಾಡಿ ಅವರಿಗೆ ಅಭಿನಂದನೆಗಳು. ಅವರ ಜೊತೆಯಾಗಿ ನಿಂತಿರುವ ಅವರ ತಂದೆ ತಾಯಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.